ಇದಿಲ್ಲದೆ ಬೆಂಗಳೂರು ಜಲಮಂಡಳಿಯಿಂದ ಹಗಲು ದರೋಡೆ ನಡೀತಾ ಇದೆಯಾ ನೋಡಿ. ಸಮ್ಮರ್ ಅಲ್ಲಿ ಒಂದಲ್ಲ ಒಂಥರ ನೀರಿನ ಸಮಸ್ಯೆ ಆಗಲೇಬೇಕು ಬೆಂಗಳೂರಲ್ಲಿ, ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬೋರ್ವೆಲ್ಲೇ ಇಲ್ಲದ ಮನೆಗಳಿಗೂ ಕೂಡ ಜಲಮಂಡಳಿ ಶುಲ್ಕ ಹಾಕ್ತಾ ಇದೆ. ಜಲಮಂಡಳಿ ನಡೆಗೆ ಸಿಲಿಕಾನ್ ಸಿಟಿ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ದುಬಾರಿ ನೀರಿನ ಶುಲ್ಕವನ್ನು ವಿಧಿಸ್ತಾ ಇದೆ BWSSB. ಇರೋ ಕೆರೆಗಳನ್ನೆಲ್ಲ ಹಾಳಾಗಕ್ಕೆ ಬಿಟ್ಟು, ಚರಂಡಿಗಳನ್ನು ಎಲ್ಲ ಹಾಳಾಗಕ್ಕೆ ಬಿಟ್ಟು, ಯಾವ ಕೆರೆಗಳದ್ದು ಹೂಳೆತ್ತದೆ. ಇದೀಗ ಬೋರ್ವೆಲ್ ಕೂಡ ಇಲ್ಲದೇ ಇರೋ ಮನೆಗಳಿಗೆ ಶುಲ್ಕ ವಿಧಿಸ್ತಾ ಇದೆ. ಇಡೀ ದೇಶದಲ್ಲಿ ಅತ್ಯಂತ ದುಬಾರಿ ಶುಲ್ಕ ವಿಧಿಸ್ತಾ ಇರೋದು BWSSB. ದರ ಹೆಚ್ಚಿಸೋದಕ್ಕೆ ಶುಲ್ಕದ ಹೆಸರಿನಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮಾಸಿಕ 31,000 ಲೀಟರ್ ನೀರು ಬಳಕೆಗೆ 913 ರೂಪಾಯಿ ಶುಲ್ಕ ಹಾಕ್ತಾ ಇದ್ದಾರೆ. ನೋಡಿ, ನೀರಿನ ಬಿಲ್ಲು 525 ರೂಪಾಯಿ ಬರುತ್ತೆ. ಮಾಪಕ ವೆಚ್ಚ 75 ರೂಪಾಯಿ ಬರುತ್ತೆ. ಒಳಚರಂಡಿ ವೆಚ್ಚ ಅಂತ 263 ರೂಪಾಯಿ ಹಾಕ್ತಾ ಇದ್ದಾರೆ. ಇವ್ರು ಯಾವ ಒಳಚರಂಡಿ ಕ್ಲೀನ್ ಮಾಡಿರ್ತಾರೆ? ಎಲ್ಲ ಒಳಚರಂಡಿ ಈಗ ಮಳೆಗಾಲ ಬಂದರೆ ಅದರ ಬಣ್ಣ ಬಯಲಾಗತ್ತೆ, ಉಕ್ಕಿ ಹರಿಯುತ್ತೆ, ರಸ್ತೆ ಮೇಲೆ ನೀರು ಉಕ್ಕಿ ಹರಿಯುತ್ತೆ. ಬೋರ್ವೆಲ್ ವೆಚ್ಚ ಅಂತ 50 ರೂಪಾಯಿ ಬೋರ್ವೆಲ್ಲೇ ಇಲ್ಲದೆ ಇರೋ ಮನೆಗಳಿಗೂ ಕೂಡ ಸೇರಿಸಿ ಪ್ರತಿ ತಿಂಗಳು ಹಾಕ್ತಾ ಇದ್ದಾರೆ. ನಾಚಿಕೆಗೇಡಿನ ವಿಷಯ ಅಲ್ವಾ ಇದು? ಇದಿಲ್ಲದೆ ಬೆಂಗಳೂರು ಜಲಮಂಡಳಿಯಿಂದ ಹಗಲು ದರೋಡೆ ನಡೀತಾ ಇದೆಯಾ ನೋಡಿ. ಸಮ್ಮರ್ ಅಲ್ಲಿ ಒಂದಲ್ಲ ಒಂಥರ ನೀರಿನ ಸಮಸ್ಯೆ ಆಗಲೇಬೇಕು ಬೆಂಗಳೂರಲ್ಲಿ, ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬೋರ್ವೆಲ್ಲೇ ಇಲ್ಲದ ಮನೆಗಳಿಗೂ ಕೂಡ ಜಲಮಂಡಳಿ ಶುಲ್ಕ ಹಾಕ್ತಾ ಇದೆ. ಜಲಮಂಡಳಿ ನಡೆಗೆ ಸಿಲಿಕಾನ್ ಸಿಟಿ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ದುಬಾರಿ ನೀರಿನ ಶುಲ್ಕವನ್ನು ವಿಧಿಸ್ತಾ ಇದೆ BWSSB. ಇರೋ ಕೆರೆಗಳನ್ನೆಲ್ಲ ಹಾಳಾಗಕ್ಕೆ ಬಿಟ್ಟು, ಚರಂಡಿಗಳನ್ನು ಎಲ್ಲ ಹಾಳಾಗಕ್ಕೆ ಬಿಟ್ಟು, ಯಾವ ಕೆರೆಗಳದ್ದು ಹೂಳೆತ್ತದೆ. ಇದೀಗ ಬೋರ್ವೆಲ್ ಕೂಡ ಇಲ್ಲದೇ ಇರೋ ಮನೆಗಳಿಗೆ ಶುಲ್ಕ ವಿಧಿಸ್ತಾ ಇದೆ. ಇಡೀ ದೇಶದಲ್ಲಿ ಅತ್ಯಂತ ದುಬಾರಿ ಶುಲ್ಕ ವಿಧಿಸ್ತಾ ಇರೋದು BWSSB. ದರ ಹೆಚ್ಚಿಸೋದಕ್ಕೆ ಶುಲ್ಕದ ಹೆಸರಿನಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮಾಸಿಕ 31,000 ಲೀಟರ್ ನೀರು ಬಳಕೆಗೆ 913 ರೂಪಾಯಿ ಶುಲ್ಕ ಹಾಕ್ತಾ ಇದ್ದಾರೆ. ನೋಡಿ, ನೀರಿನ ಬಿಲ್ಲು 525 ರೂಪಾಯಿ ಬರುತ್ತೆ. ಮಾಪಕ ವೆಚ್ಚ 75 ರೂಪಾಯಿ ಬರುತ್ತೆ. ಒಳಚರಂಡಿ ವೆಚ್ಚ ಅಂತ 263 ರೂಪಾಯಿ ಹಾಕ್ತಾ ಇದ್ದಾರೆ. ಇವ್ರು ಯಾವ ಒಳಚರಂಡಿ ಕ್ಲೀನ್ ಮಾಡಿರ್ತಾರೆ? ಎಲ್ಲ ಒಳಚರಂಡಿ ಈಗ ಮಳೆಗಾಲ ಬಂದರೆ ಅದರ ಬಣ್ಣ ಬಯಲಾಗತ್ತೆ, ಉಕ್ಕಿ ಹರಿಯುತ್ತೆ, ರಸ್ತೆ ಮೇಲೆ ನೀರು ಉಕ್ಕಿ ಹರಿಯುತ್ತೆ. ಬೋರ್ವೆಲ್ ವೆಚ್ಚ ಅಂತ 50 ರೂಪಾಯಿ ಬೋರ್ವೆಲ್ಲೇ ಇಲ್ಲದೆ ಇರೋ ಮನೆಗಳಿಗೂ ಕೂಡ ಸೇರಿಸಿ ಪ್ರತಿ ತಿಂಗಳು ಹಾಕ್ತಾ ಇದ್ದಾರೆ. ನಾಚಿಕೆಗೇಡಿನ ವಿಷಯ ಅಲ್ವಾ ಇದು? ಇದಿಲ್ಲದೆ ಬೆಂಗಳೂರು ಜಲಮಂಡಳಿಯಿಂದ ಹಗಲು ದರೋಡೆ ನಡೀತಾ ಇದೆಯಾ ನೋಡಿ. ಸಮ್ಮರ್ ಅಲ್ಲಿ ಒಂದಲ್ಲ ಒಂಥರ ನೀರಿನ ಸಮಸ್ಯೆ ಆಗಲೇಬೇಕು ಬೆಂಗಳೂರಲ್ಲಿ, ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬೋರ್ವೆಲ್ಲೇ ಇಲ್ಲದ ಮನೆಗಳಿಗೂ ಕೂಡ ಜಲಮಂಡಳಿ ಶುಲ್ಕ ಹಾಕ್ತಾ ಇದೆ. ಜಲಮಂಡಳಿ ನಡೆಗೆ ಸಿಲಿಕಾನ್ ಸಿಟಿ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ದುಬಾರಿ ನೀರಿನ ಶುಲ್ಕವನ್ನು ವಿಧಿಸ್ತಾ ಇದೆ BWSSB. ಇರೋ ಕೆರೆಗಳನ್ನೆಲ್ಲ ಹಾಳಾಗಕ್ಕೆ ಬಿಟ್ಟು, ಚರಂಡಿಗಳನ್ನು ಎಲ್ಲ ಹಾಳಾಗಕ್ಕೆ ಬಿಟ್ಟು, ಯಾವ ಕೆರೆಗಳದ್ದು ಹೂಳೆತ್ತದೆ. ಇದೀಗ ಬೋರ್ವೆಲ್ ಕೂಡ ಇಲ್ಲದೇ ಇರೋ ಮನೆಗಳಿಗೆ ಶುಲ್ಕ ವಿಧಿಸ್ತಾ ಇದೆ. ಇಡೀ ದೇಶದಲ್ಲಿ ಅತ್ಯಂತ ದುಬಾರಿ ಶುಲ್ಕ ವಿಧಿಸ್ತಾ ಇರೋದು BWSSB. ದರ ಹೆಚ್ಚಿಸೋದಕ್ಕೆ ಶುಲ್ಕದ ಹೆಸರಿನಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮಾಸಿಕ 31,000 ಲೀಟರ್ ನೀರು ಬಳಕೆಗೆ 913 ರೂಪಾಯಿ ಶುಲ್ಕ ಹಾಕ್ತಾ ಇದ್ದಾರೆ. ನೋಡಿ, ನೀರಿನ ಬಿಲ್ಲು 525 ರೂಪಾಯಿ ಬರುತ್ತೆ. ಮಾಪಕ ವೆಚ್ಚ 75 ರೂಪಾಯಿ ಬರುತ್ತೆ. ಒಳಚರಂಡಿ ವೆಚ್ಚ ಅಂತ 263 ರೂಪಾಯಿ ಹಾಕ್ತಾ ಇದ್ದಾರೆ. ಇವ್ರು ಯಾವ ಒಳಚರಂಡಿ ಕ್ಲೀನ್ ಮಾಡಿರ್ತಾರೆ? ಎಲ್ಲ ಒಳಚರಂಡಿ ಈಗ ಮಳೆಗಾಲ ಬಂದರೆ ಅದರ ಬಣ್ಣ ಬಯಲಾಗತ್ತೆ, ಉಕ್ಕಿ ಹರಿಯುತ್ತೆ, ರಸ್ತೆ ಮೇಲೆ ನೀರು ಉಕ್ಕಿ ಹರಿಯುತ್ತೆ. ಬೋರ್ವೆಲ್ ವೆಚ್ಚ ಅಂತ 50 ರೂಪಾಯಿ ಬೋರ್ವೆಲ್ಲೇ ಇಲ್ಲದೆ ಇರೋ ಮನೆಗಳಿಗೂ ಕೂಡ ಸೇರಿಸಿ ಪ್ರತಿ ತಿಂಗಳು ಹಾಕ್ತಾ ಇದ್ದಾರೆ. ನಾಚಿಕೆಗೇಡಿನ ವಿಷಯ ಅಲ್ವಾ ಇದು? ಇದಿಲ್ಲದೆ ಬೆಂಗಳೂರು ಜಲಮಂಡಳಿಯಿಂದ ಹಗಲು ದರೋಡೆ ನಡೀತಾ ಇದೆಯಾ ನೋಡಿ. ಸಮ್ಮರ್ ಅಲ್ಲಿ ಒಂದಲ್ಲ ಒಂಥರ ನೀರಿನ ಸಮಸ್ಯೆ ಆಗಲೇಬೇಕು ಬೆಂಗಳೂರಲ್ಲಿ, ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ.
ಬೋರ್ವೆಲ್ಲೇ ಇಲ್ಲದ ಮನೆಗಳಿಗೂ ಕೂಡ ಜಲಮಂಡಳಿ ಶುಲ್ಕ ಹಾಕ್ತಾ ಇದೆ. ಜಲಮಂಡಳಿ ನಡೆಗೆ ಸಿಲಿಕಾನ್ ಸಿಟಿ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ದುಬಾರಿ ನೀರಿನ ಶುಲ್ಕವನ್ನು ವಿಧಿಸ್ತಾ ಇದೆ BWSSB. ಇರೋ ಕೆರೆಗಳನ್ನೆಲ್ಲ ಹಾಳಾಗಕ್ಕೆ ಬಿಟ್ಟು, ಚರಂಡಿಗಳನ್ನು ಎಲ್ಲ ಹಾಳಾಗಕ್ಕೆ ಬಿಟ್ಟು ಯಾವ ಕೆರೆಗಳದ್ದು ಹೂಳೆತ್ತದೆ. ಇದೀಗ ಬೋರ್ವೆಲ್ ಕೂಡ ಇಲ್ಲದೇ ಇರೋ ಮನೆಗಳಿಗೆ ಶುಲ್ಕ ವಿಧಿಸ್ತಾ ಇದೆ. ಇಡೀ ದೇಶದಲ್ಲೇ ಅತ್ಯಂತ ದುಬಾರಿ ಶುಲ್ಕ ವಿಧಿಸ್ತಾ ಇರೋದು BWSSB. ದರ ಹೆಚ್ಚಿಸೋದಕ್ಕೆ ಶುಲ್ಕದ ಹೆಸರಿನಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮಾಸಿಕ 31,000 ಲೀಟರ್ ನೀರು ಬಳಕೆಗೆ 913 ರೂಪಾಯಿ ಶುಲ್ಕ ಹಾಕ್ತಾ ಇದ್ದಾರೆ. ನೋಡಿ, ನೀರಿನ ಬಿಲ್ಲು 525 ರೂಪಾಯಿ ಬರುತ್ತೆ. ಮಾಪಕ ವೆಚ್ಚ 75 ರೂಪಾಯಿ ಬರುತ್ತೆ. ಒಳಚರಂಡಿ ವೆಚ್ಚ ಅಂತ 263 ರೂಪಾಯಿ ಹಾಕ್ತಾ ಇದ್ದಾರೆ. ಇವ್ರು ಯಾವ ಒಳಚರಂಡಿ ಕ್ಲೀನ್ ಮಾಡಿರ್ತಾರೆ? ಎಲ್ಲ ಒಳಚರಂಡಿ ಈಗ ಮಳೆಗಾಲ ಬಂದರೆ ಅದರ ಬಣ್ಣ ಬಯಲಾಗತ್ತೆ, ಉಕ್ಕಿ ಹರಿಯುತ್ತೆ, ರಸ್ತೆ ಮೇಲೆ ನೀರು ಉಕ್ಕಿ ಹರಿಯುತ್ತೆ. ಬೋರ್ವೆಲ್ ವೆಚ್ಚ ಅಂತ 50 ರೂಪಾಯಿ ಬೋರ್ವೆಲ್ಲೇ ಇಲ್ಲದೆ ಇರೋ ಮನೆಗಳಿಗೂ ಕೂಡ ಸೇರಿಸಿ ಪ್ರತಿ ತಿಂಗಳು ಹಾಕ್ತಾ ಇದ್ದಾರೆ. ನಾಚಿಕೆಗೇಡಿನ ವಿಷಯ ಅಲ್ವಾ ಇದು? ಇದಿಲ್ಲದೆ ಬೆಂಗಳೂರು ಜಲಮಂಡಳಿಯಿಂದ ಹಗಲು ದರೋಡೆ ನಡೀತಾ ಇದೆಯಾ ನೋಡಿ. ಸಮ್ಮರ್ ಅಲ್ಲಿ ಒಂದಲ್ಲ ಒಂಥರ ನೀರಿನ ಸಮಸ್ಯೆ ಆಗ್ಲೇಬೇಕು ಬೆಂಗಳೂರಲ್ಲಿ, ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬೋರ್ವೆಲ್ಲೇ ಇಲ್ಲದ ಮನೆಗಳಿಗೂ ಕೂಡ ಜಲಮಂಡಳಿ ಶುಲ್ಕ ಹಾಕ್ತಾ ಇದೆ. ಜಲಮಂಡಳಿ ನಡೆಗೆ ಸಿಲಿಕಾನ್ ಸಿಟಿ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ದುಬಾರಿ ನೀರಿನ ಶುಲ್ಕವನ್ನು ವಿಧಿಸ್ತಾ ಇದೆ BWSSB. ಇರೋ ಕೆರೆಗಳನ್ನೆಲ್ಲ ಹಾಳಾಗಕ್ಕೆ ಬಿಟ್ಟು, ಚರಂಡಿಗಳನ್ನು ಎಲ್ಲ ಹಾಳಾಗಕ್ಕೆ ಬಿಟ್ಟು ಯಾವ ಕೆರೆಗಳದ್ದು ಹೂಳೆತ್ತದೆ. ಇದೀಗ ಬೋರ್ವೆಲ್ ಕೂಡ ಇಲ್ಲದೇ ಇರೋ ಮನೆಗಳಿಗೆ ಶುಲ್ಕ ವಿಧಿಸ್ತಾ ಇದೆ. ಇಡೀ ದೇಶದಲ್ಲೇ ಅತ್ಯಂತ ದುಬಾರಿ ಶುಲ್ಕ ವಿಧಿಸ್ತಾ ಇರೋದು BWSSB. ದರ ಹೆಚ್ಚಿಸೋದಕ್ಕೆ ಶುಲ್ಕದ ಹೆಸರಿನಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮಾಸಿಕ 31,000 ಲೀಟರ್ ನೀರು ಬಳಕೆಗೆ 913 ರೂಪಾಯಿ ಶುಲ್ಕ ಹಾಕ್ತಾ ಇದ್ದಾರೆ. ನೋಡಿ, ನೀರಿನ ಬಿಲ್ಲು 525 ರೂಪಾಯಿ ಬರುತ್ತೆ. ಮಾಪಕ ವೆಚ್ಚ 75 ರೂಪಾಯಿ ಬರುತ್ತೆ. ಒಳಚರಂಡಿ ವೆಚ್ಚ ಅಂತ 263 ರೂಪಾಯಿ ಹಾಕ್ತಾ ಇದ್ದಾರೆ. ಇವ್ರು ಯಾವ ಒಳಚರಂಡಿ ಕ್ಲೀನ್ ಮಾಡಿರ್ತಾರೆ? ಎಲ್ಲ ಒಳಚರಂಡಿ ಈಗ ಮಳೆಗಾಲ ಬಂದರೆ ಅದರ ಬಣ್ಣ ಬಯಲಾಗತ್ತೆ, ಉಕ್ಕಿ ಹರಿಯುತ್ತೆ, ರಸ್ತೆ ಮೇಲೆ ನೀರು ಉಕ್ಕಿ ಹರಿಯುತ್ತೆ. ಬೋರ್ವೆಲ್ ವೆಚ್ಚ ಅಂತ 50 ರೂಪಾಯಿ ಬೋರ್ವೆಲ್ಲೇ ಇಲ್ಲದೆ ಇರೋ ಮನೆಗಳಿಗೂ ಕೂಡ ಸೇರಿಸಿ ಪ್ರತಿ ತಿಂಗಳು ಹಾಕ್ತಾ ಇದ್ದಾರೆ. ನಾಚಿಕೆಗೇಡಿನ ವಿಷಯ ಅಲ್ವಾ ಇದು? ಇದಿಲ್ಲದೆ ಬೆಂಗಳೂರು ಜಲಮಂಡಳಿಯಿಂದ ಹಗಲು ದರೋಡೆ ನಡೀತಾ ಇದೆಯಾ ನೋಡಿ. ಸಮ್ಮರ್ ಅಲ್ಲಿ ಒಂದಲ್ಲ ಒಂಥರ ನೀರಿನ ಸಮಸ್ಯೆ ಆಗ್ಲೇಬೇಕು ಬೆಂಗಳೂರಲ್ಲಿ, ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬೋರ್ವೆಲ್ಲೇ ಇಲ್ಲದ ಮನೆಗಳಿಗೂ ಕೂಡ ಜಲಮಂಡಳಿ ಶುಲ್ಕ ಹಾಕ್ತಾ ಇದೆ. ಜಲಮಂಡಳಿ ನಡೆಗೆ ಸಿಲಿಕಾನ್ ಸಿಟಿ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ದುಬಾರಿ ನೀರಿನ ಶುಲ್ಕವನ್ನು ವಿಧಿಸ್ತಾ ಇದೆ BWSSB. ಇರೋ ಕೆರೆಗಳನ್ನೆಲ್ಲ ಹಾಳಾಗಕ್ಕೆ ಬಿಟ್ಟು, ಚರಂಡಿಗಳನ್ನು ಎಲ್ಲ ಹಾಳಾಗಕ್ಕೆ ಬಿಟ್ಟು ಯಾವ ಕೆರೆಗಳದ್ದು ಹೂಳೆತ್ತದೆ. ಇದೀಗ ಬೋರ್ವೆಲ್ ಕೂಡ ಇಲ್ಲದೇ ಇರೋ ಮನೆಗಳಿಗೆ ಶುಲ್ಕ ವಿಧಿಸ್ತಾ ಇದೆ. ಇಡೀ ದೇಶದಲ್ಲೇ ಅತ್ಯಂತ ದುಬಾರಿ ಶುಲ್ಕ ವಿಧಿಸ್ತಾ ಇರೋದು BWSSB. ದರ ಹೆಚ್ಚಿಸೋದಕ್ಕೆ ಶುಲ್ಕದ ಹೆಸರಿನಲ್ಲಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮಾಸಿಕ 31,000 ಲೀಟರ್ ನೀರು ಬಳಕೆಗೆ 913 ರೂಪಾಯಿ ಶುಲ್ಕ ಹಾಕ್ತಾ ಇದ್ದಾರೆ. ನೋಡಿ, ನೀರಿನ ಬಿಲ್ಲು 525 ರೂಪಾಯಿ ಬರುತ್ತೆ. ಮಾಪಕ ವೆಚ್ಚ 75 ರೂಪಾಯಿ ಬರುತ್ತೆ. ಒಳಚರಂಡಿ ವೆಚ್ಚ ಅಂತ 263 ರೂಪಾಯಿ ಹಾಕ್ತಾ ಇದ್ದಾರೆ. ಇವ್ರು ಯಾವ ಒಳಚರಂಡಿ ಕ್ಲೀನ್ ಮಾಡಿರ್ತಾರೆ? ಎಲ್ಲ ಒಳಚರಂಡಿ ಈಗ ಮಳೆಗಾಲ ಬಂದರೆ ಅದರ ಬಣ್ಣ ಬಯಲಾಗತ್ತೆ, ಉಕ್ಕಿ ಹರಿಯುತ್ತೆ, ರಸ್ತೆ ಮೇಲೆ ನೀರು ಉಕ್ಕಿ ಹರಿಯುತ್ತೆ. ಬೋರ್ವೆಲ್ ವೆಚ್ಚ ಅಂತ 50 ರೂಪಾಯಿ ಬೋರ್ವೆಲ್ಲೇ ಇಲ್ಲದೆ ಇರೋ ಮನೆಗಳಿಗೂ ಕೂಡ ಸೇರಿಸಿ ಪ್ರತಿ ತಿಂಗಳು ಹಾಕ್ತಾ ಇದ್ದಾರೆ. ನಾಚಿಕೆಗೇಡಿನ ವಿಷಯ ಅಲ್ವಾ ಇದು?